ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ 1995ರಿಂದ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿಕೊಂಡಿದ್ದಂಥ ವ್ಯಕ್ತಿ. ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನ ಹೂತಿಟ್ಟಂತ ಆರೋಪ, ನೂರಾರು ಶವಗಳನ್ನ ಹೂಳಲಾಗಿದೆ ಅನ್ನುವಂಥದ್ದನ್ನ ಒಬ್ಬ ವ್ಯಕ್ತಿ ಬಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ನಾನೇ ಹೂತಿದ್ದೆ ಅಂತ. ಆಗ ನೂರಾರು ಶವ ಹೂತಾಕಿದ್ದೆ ಅಂತ ಹೇಳಿದ ಅನಾಮಿಕ ವ್ಯಕ್ತಿಯೊಬ್ಬ. 1995ರಲ್ಲಿ ಧರ್ಮಸ್ಥಳದಲ್ಲಿ ಸ್ಮಶಾನ ಇರಲಿಲ್ಲ. 2003, 2004ರಲ್ಲಿ ಸರ್ಕಾರದಿಂದ ಸ್ಮಶಾನದ ಜಾಗ ಮಂಜೂರಾಗಿರುವಂಥದ್ದು. ಆಗಿನಿಂದಲೂ ಈ ತನಕ ಸ್ಮಶಾನದಲ್ಲೇ ಅಂತ್ಯ ಸಂಸ್ಕಾರ ಆಗ್ತಾ ಇದೆ. 1980ರಿಂದ ಗ್ರಾಮದಲ್ಲಿ ಸತ್ತವರ ವಿವರ ಪಂಚಾಯತ್ ಬಳಿ ಇದೆ. 2003ರಿಂದ ಕೆಲ ಅನಾಥ ಶವಗಳ ಅಂತ್ಯಕ್ರಿಯೆ ಆಗಿದೆ. SITಗೆ ಎಲ್ಲ ಮಾಹಿತಿ ನೀಡ್ತೇವೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದು. ನ್ಯೂಸ್ 18ಗೆ ರುದ್ರಭೂಮಿ ಅಧ್ಯಕ್ಷ ಅಖಿಲೇಶ್ ಹಾಗೂ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸದಸ್ಯ ಕಿಶೋರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಇವ್ರ ಸ್ಟೇಟ್ಮೆಂಟು ನಿಜನೇ, ಇಲ್ಲ ಅಂತಲ್ಲ. ಆದರೆ ಆ ವ್ಯಕ್ತಿ ಹೇಳ್ತಾ ಇರುವಂಥದ್ದೇನು, ಎಲ್ಲೆಲ್ಲೋ ಕಾಡಲ್ಲೆಲ್ಲ ಊತಾಕ್ಬಿಟ್ಟಿದೆ, ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಎಲ್ಲ ಊತಾಕಕ್ಕೆ ಹೇಳಿದ್ರು, ಅಲ್ಲೆಲ್ಲ ಊತಾಕಿದ್ದೆ ಅಂತ. ಅದು ಈ ಸ್ಮಶಾನ ಜಾಗವನ್ನ ಹೊರತುಪಡಿಸಿ ಉಳಿರುವಂಥದ್ದ? ಅದಕ್ಕೂ ಕೂಡ ಉತ್ತರ ಸಿಗ್ಬೇಕಲ್ವಾ? ಇದು ಅವರಿಗೆ ಗೊತ್ತಿಲ್ಲದೆ ಹೂತಿರುವಂಥದ್ದ? ಪಂಚಾಯತ್ ಅವ್ರು ಹೇಳ್ತಾ ಇದಾರಲ್ಲ, ಅದಕ್ಕೂ ಈತ ಹೂತಿರುವಂಥ ಶವಗಳಿಗೂ ಸಂಬಂಧ ಇಲ್ಲವಾ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಕೆಲಸವನ್ನ SIT ಮಾಡಬೇಕಾಗಿರುವಂಥದ್ದು. ಇನ್ನು ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್. ನೋಡ್ಕೊಂಬರೋಣ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಿದ್ದೇನೆಂಬ ಹೇಳಿಕೆಯನ್ನು ಓರ್ವ ಅನಾಮಿಕ ವ್ಯಕ್ತಿ ಕೋರ್ಟಲ್ಲಿ ಕೊಟ್ಟ ನಂತರವಾಗಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಸಾಕಷ್ಟು ವಿಚಾರಗಳು, ಪರ ವಿರೋಧದ ಅಭಿಪ್ರಾಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ. ಆತ ಕೋರ್ಟಿಗೆ ಕೊಟ್ಟಿರುವಂಥ ಒಂದು ಮಾಹಿತಿ, ನಾನು 1995ರಿಂದ 2014 ತನಕ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈ ಅವಧಿಯಲ್ಲಿ ನೂರಾರು ಹೆಣಗಳನ್ನು ಧರ್ಮಸ್ಥಳ ಗ್ರಾಮದ ಕಾಡಿನೊಳಗೆ ಹೂತು ಹಾಕಿದ್ದೇನೆ, ಅದರ ಪಾಪ ಪ್ರಜ್ಞೆ ಈಗ ಕಾಡ್ತಾ ಇದೆ ಅನ್ನೋದು ಹೇಳಿದ್ದಾನೆ. ಆ ಪಂಚಾಯತ್ ಲೆಕ್ಕದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ಕೂಡ ಇದೆ. ಮತ್ತು 1980ರಿಂದ ಧರ್ಮಸ್ಥಳ ಗ್ರಾಮದಲ್ಲಿ ಯಾವುದೆಲ್ಲ ಅನಾಥ ಶವಗಳಿದೆಯೋ ಅಥವಾ ಗ್ರಾಮಸ್ಥರು ಎಷ್ಟು ಮಂದಿ ಮರಣ ಹೊಂದಿದ್ದಾರೆ ಎಲ್ಲ ಡೀಟೇಲ್ಸ್ಗಳು ಕೂಡ ಇದೆ. ನಾನೀಗ ಧರ್ಮಸ್ಥಳ ಗ್ರಾಮದ ಹಿಂದೂ ರುದ್ರಭೂಮಿಯಲ್ಲಿದ್ದೇನೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. 2003ರಿಂದ ಈ ಹಿಂದೂ ರುದ್ರಭೂಮಿ ಕಾರ್ಯಾರಂಭಗೊಳ್ತು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಈ ಹಿಂದೂ ರುದ್ರಭೂಮಿಯನ್ನು ಮಾಡಲಾಯಿತು. 2003ರಿಂದ ಇತ್ತೀಚಿನ ತನಕ ಅಂದರೆ ಯಾವೆಲ್ಲ ಅನಾಥ ಶವಗಳು ಇಲ್ಲಿ ಸಿಕ್ಕಿದೆಯೋ, ವಾರಿಸುದಾರರು ಇಲ್ಲದಂಥ ಶವಗಳು ಇಲ್ಲಿ ಸಿಕ್ಕಿದೆಯೋ ಅವುಗಳನ್ನು ಹಿಂದೂ ರುದ್ರಭೂಮಿಯ ಪಕ್ಕದಲ್ಲಿರುವಂಥ ದಫನ ಭೂಮಿಯಲ್ಲಿ ಅವುಗಳನ್ನು ದಫನ ಮಾಡಲಾಗುತ್ತೆ. ಹಾಗಾಗಿ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಈಗ ಗ್ರಾಮ ಪಂಚಾಯತ್ ಕೂಡ ಒಂದು ವರದಿಯನ್ನು ಸಿದ್ಧಪಡಿಸಿದೆ. ಯಾಕೆಂದರೆ ಪ್ರಕರಣ SITಯ ಹೆಗಲು ಹೋದ ನಂತರವಾಗಿ ಎಲ್ಲ ವರದಿಗಳು ಬೇಕಾಗುತ್ತೆ. ಅವರು ಎಲ್ಲ ಮಾಹಿತಿಗಳನ್ನು ಪಂಚಾಯತ್ ಮೂಲಕವಾಗಿ ಕೊಡಬೇಕಾಗುತ್ತೆ. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಇವಾಗ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಪಂಚಾಯತ್ ಲೆವೆಲಲ್ಲಿ ಯಾವೆಲ್ಲ ದಾಖಲೆಗಳಿವೆ? ಇಲ್ಲಿ ಈ ರೀತಿಯಾಗಿ ದಫನ ಮಾಡೋಕ್ಕೆ ಆರಂಭವಾಗಿ ಎಷ್ಟು ವರ್ಷಗಳಾಯಿತು? ಇಲ್ಲಿಗ ನನಗೆ ಗೊತ್ತಿದ್ದ ಹಾಗೆ 2003ರಿಂದ ಇಲ್ಲಿ ಈ ಪ್ರಕ್ರಿಯೆಗಳು ನಡೀತಾ ಇದೆ. ಸೊ ಇಲ್ಲಿ ಹೇಗೆ ಯಾವ ಥರ ಇದಾಗುತ್ತೆ ಅಂತ ಹೇಳಿದರೆ, ಪ್ರೊಸೀಜರ್ ಏನು ಅಂತ ಹೇಳಿದರೆ, ಈಗ ಊರಿನವ್ರು ಯಾರಾದರೂ ತಿಳ್ಕೊಳ್ತಾರೆ, ಅಂಥ ಸಮಯದಲ್ಲಿ ಈ ಮನೆಯವರ ಸಮಕ್ಷಮದಲ್ಲಿ, ಕುಟುಂಬದವರ ಸಮಕ್ಷಮದಲ್ಲಿ ಇಲ್ಲಿ ನಾವು ದಹನ ಪ್ರಕ್ರಿಯೆಯನ್ನು ಮಾಡ್ತೇವೆ. ಮತ್ತು ಅದು ಬಿಟ್ಟು ಈಗ ಅನ್ಐಡೆಂಟಿಫೈಡ್ ಬಾಡೀಸ್, ಇಲ್ಲಿಗೆ ಇಷ್ಟು ತುಂಬ ಜನ ಬರುವಾಗ ಇಂಥ ವಿಚಾರಗಳು ನಡೀತಾ ಇರ್ತದೆ. ಈಗ ನದಿಯಲ್ಲಿ ಬಿದ್ದಾಗಿರ್ಬೋದು, ಒಬ್ಬೊಬ್ಬರೇ ಬಂದವರಾಗಿರ್ಬೋದು. ಇಂಥದ್ದು ಐಡೆಂಟಿಫೈ ಆದ ಕೂಡಲೇ ಫಸ್ಟ್ ಇನ್ಫಾರ್ಮೇಷನ್ ಸ್ಟೇಷನಿಗೆ ಹೋಗ್ತದೆ. ಸ್ಟೇಷನ್ನ ಕಾನೂನು ಪ್ರಕ್ರಿಯೆಗಳು ನಡೀತದೆ. ಅದರಲ್ಲಿ ಪಂಚಾಯತ್ ಇನ್ವಾಲ್ವ್ ಆಗ್ತದೆ. ಆ ದಾಖಲೆಗಳನ್ನೆಲ್ಲ ಮೇಂಟೈನ್ ಮಾಡೋದು, ದಫನದ್ದು ದಾಖಲೆಗಳೆಲ್ಲ ಪಂಚಾಯತ್ ಮೇಂಟೈನ್ ಮಾಡುವಂಥದ್ದು. ದಹನದ್ದು ಡಾಕ್ಯುಮೆಂಟ್ ಎಲ್ಲ ನಾವು ಬಂದು ಪಂಚಾಯತ್ನಿಂದ ಒಂದು ಅಥರೈಸ್ಡ್ ಉಪಸಮಿತಿ, ನಮ್ಮದು ದಹನದ್ದು ನಮ್ಮ ಹತ್ರ ಇರ್ತದೆ, ಎಲ್ಲ ದಾಖಲೆಗಳು ಕೂಡ. ದಫನದ್ದು ಬಂದು ಪಂಚಾಯತಲ್ಲಿ ಇರ್ತದೆ. ಇಲ್ಲಿ ದಾಖಲೆಗಳು ಸ್ಪಷ್ಟವಾಗಿ ಪಂಚಾಯತ್ ಲೆವೆಲಲ್ಲಿ ಇರುವಂಥದ್ದು. ನಾವು ಯಾವುದೇ ತನಿಖೆಗೆ ಅಂದರೆ SIT ಮುಂದೆ ಯಾವುದೇ ಮಾಹಿತಿಗಳನ್ನು ಕೇಳಿದರೂ ಕೂಡ ಸ್ಪಷ್ಟವಾದ ದಾಖಲೆಯನ್ನು ಕೊಡೋಕ್ಕೆ ನಾವು ಸಿದ್ಧ ಇದ್ದೀವಿ. ಮತ್ತು 2003ರ ಬಳಿಕ ಯಾವೆಲ್ಲ ಅನಾಥ ಶವಗಳನ್ನು ದಫನ ಮಾಡಲಾಗಿದೆ, ಊರವರ ಶವಗಳನ್ನು ದಹನ ಮಾಡಲಾಗಿದೆ, ಎಲ್ಲ ದಾಖಲೆಗಳು ಪಂಚಾಯತ್ನ ಲೆವೆಲ್ ಇದೆ. ಅಧಿಕಾರಿಗಳು ಕೇಳಿದರೆ ಅದನ್ನು ನಾವು ಕೊಡ್ತೀವಿ ಎಂಬ ಮಾತುಗಳನ್ನು ಇಲ್ಲಿ ಸದಸ್ಯರು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18.